ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕ್ಷೇತ್ರದ ಬಗ್ಗೆ ಅಷ್ಟೇ ನಾನು ಗಮನವನ್ನು ಹರಿಸುತ್ತಿದ್ದೇನೆ. ಪಕ್ಷದ ವಿಚಾರ ಗೊತ್ತಿಲ್ಲ, ಈ ಬಗ್ಗೆ ಹೆಚ್ಚೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ನಡುವೆ ಸಮನ್ವಯತೆ ಕೊರತೆ ಇದೆ. ಪಕ್ಷದೊಂದಿಗೆ ಮತ್ತೆ ಅಂತರವನ್ನು ಇಲ್ಲಿ ಜಿಟಿ ದೇವರು ಕಾಯ್ದುಕೊಂಡ್ರ ಅನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು. ಅಂದರೆ ಈ ಹೊಂದಾಣಿಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಪ್ರಮುಖವಾಗಿ ಮೈತ್ರಿಯ ವಿಚಾರ ಅಂತ ಬಂದಾಗ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯತೆ ಕೊರತೆ ಇದೆ. ಮತ್ತು ಈ ನಿಖಿಲ್ ಕುಮಾರಸ್ವಾಮಿಯ ವಿಚಾರವಾಗಿ ಮಾತನಾಡಿದರು. ಸೊ ರಾಜ್ಯ ಪ್ರವಾಸ, ಈಗ ಪಕ್ಷ ಸಂಘಟನೆಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಬಟ್ ಇದರ ವಿಚಾರವಾಗಿ ಮಾತನಾಡಿದ್ರೆ ನನ್ನ ಕ್ಷೇತ್ರದ ಬಗ್ಗೆ ಅಷ್ಟೇ ನಾನು ಗಮನವನ್ನು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಎಲ್ಲ ಒಂದು ಕಡೆ ಅಂತರವನ್ನು ಕಾಯ್ದುಕೊಂಡ್ರ ಅನ್ನುವಂಥ ಚರ್ಚೆಗಳು, ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಇದರ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಪಕ್ಷದ ವಿಚಾರ ನನಗೆ ಗೊತ್ತಿಲ್ಲ, ಹೊಂದಾಣಿಕೆ ಮಾಡಿಕೊಂಡವರಲ್ಲಿ ಸಮನ್ವಯತೆ ಇರಬೇಕು, ಆದರೆ ಆ ಕೊರತೆ ಅಲ್ಲಿ ಕಾಣ್ತಿದೆ ಅಂತ ಹೇಳಿದ್ದಾರೆ. ಸೊ ಅವರೇ ಬೇರೆ ಇವರೇ ಬೇರೆ ಅಂತೆ ನಡೆದುಕೊಳ್ತಿದ್ದಾರೆ. ಸೊ ಹಿಂದಿನಂತೆ ಪಕ್ಷ ಕಟ್ಟುವ ಪದ್ಧತಿ ಈಗಿಲ್ಲ. ಸೊ ಅವರವರಿಗೆ ಬೇಕಾದಂತೆ ನಡೆದುಕೊಳ್ತಿದ್ದಾರೆ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಎಲ್ಲ ಒಂದು ಕಡೆ ಜಿಟಿ ದೇವೇಗೌಡರನ್ನ ಹೊರಗಿಟ್ಟು ಈ ರೀತಿಯ ಕೆಲಸ ಕಾರ್ಯಗಳು ಆಗ್ತಿದೆಯಾ ಅಥವಾ ಇವರೇ ಹೊರಗಿದ್ದಾರಾ, ಯಾಕೆ ಅಂತರವನ್ನು ಕಾಯ್ದುಕೊಂಡ್ರು ಅನ್ನೋದು. ಕುಮಾರಸ್ವಾಮಿ ಹೇಳ್ತಾರೆ ಎಲ್ಲ ನಮ್ಮ ಪಕ್ಷದಲ್ಲಿ ಇದ್ದಾರೆ, ಯಾವಾಗ ಬೇಕೋ ಅವ್ರಿಗೆ ಬರ್ತಾರೆ ಅನ್ನೋ ರೀತಿಯಲ್ಲಿ. ಬಟ್ ದೇವೇಗೌಡರು ಹೇಳ್ತಾ ಇರುವಂಥದ್ದು, ಸೊ ಈ ರಾಜ್ಯ ಪ್ರವಾಸ ನನಗೆ ಮಾಹಿತಿ ಇಲ್ಲ, ಅಷ್ಟೊಂದೇನು ಗೊತ್ತಿಲ್ಲ. ಬಟ್ ಈ JDS ಮತ್ತು BJP ಅಂತ ಬಂದಾಗ ಸಮನ್ವಯದ ಕೊರತೆ ಇದೆ, ಹೊಂದಾಣಿಕೆ ಆಗುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಅಂಥೇಳಿ. ಸೊ ಈ ರೀತಿಯಾಗಿ ಅವರ ಶಾಸಕರಿಂಗ ಈ ರೀತಿಯಾಗಿ ಅಂತರವನ್ನು ಕಾಯ್ದುಕೊಂಡ್ರೆ ಸಹಜವಾಗಿ ಪಕ್ಷ ಸಂಘಟನೆಗೆ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಬಟ್ ಈಗ JDS ಪಕ್ಷದ ಬಗ್ಗೆನೇ JDS ಶಾಸಕರಾಗಿ ಹಿಂಗೆ ಮಾತನಾಡಿದ್ರೆ ಎಲ್ಲ ಒಂದು ಕಡೆ ಅವರಿಗೂ ಕೂಡ ಬೇಸರ ಇದೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಈಗ JDS ಪಕ್ಷದ ಸಂಘಟನೆಗಾಗಿ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾ ಇರುವಂಥದ್ದು, ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗ್ತಾ ಇದೆ ಜನತಾ ದಳದಿಂದ. ನಿನ್ನೆ ರಾಯಚೂರಿನಲ್ಲಿ ದೇವೇಗೌಡರು ಕೂಡ ಹೋಗಿದ್ದರು, HD ದೇವೇಗೌಡರು ಕೂಡ ಹೋಗಿ ಮಾತನಾಡಿದರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಮಧ್ಯೆ ಜಿಟಿ ದೇವೇಗೌಡರ ರಿಯಾಕ್ಷನ್ ಅಥವಾ ಅವರ ನಿರ್ಧಾರಗಳು ಏನು ಅಂತ ಹೇಳಿದ್ರೆ ಇಲ್ಲಿ ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು. ಮೈತ್ರಿಯ ವಿಚಾರವಾಗಿಯೂ ಕೂಡ ಮಾತನಾಡಿದರು. ಸೊ ಯಾಕೋ ಸಮನ್ವಯತೆಯ ಕೊರತೆ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ JDS ಕಡೆಯಿಂದ ದೂರ ಅನ್ನೋದಕ್ಕಿಂತ ತಟಸ್ಥವಾಗಿದ್ದಾರೆ. ಇದ್ದಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ಒಂಥರ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಸೊ ಹಂಗಾಗಿ ಈ ರೀತಿ ಆದಾಗ ಆ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಆ ಪಕ್ಷದಲ್ಲಿ ಇದ್ಕೊಂಡು ಆ ಪಕ್ಷದಿಂದಲೇ ಶಾಸಕರಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳು ನೋಡಿದಾಗ ಕಾರ್ಯಕರ್ತರಿಗೆ ಸಹಜವಾಗಿ ಬೇಸರ ಆಗುತ್ತೆ.